ಜನ ಕತ್ತಲಾದ್ರೆ ಸಾಕು ಈ ಏರಿಯಾದಲ್ಲಿ ಭಯ ಬೀಳ್ತಾ ಇದ್ದಾರೆ. ಕಾರಣ ಈ ಏರಿಯಾದಲ್ಲಿ ಮಕ್ಕಳನ್ನ ಟ್ಯೂಷನ್ ಕಳಿಸೋದಕ್ಕೂ ಕೂಡ ಹೆದರ್ಕೊಳ್ತಾರೆ. ಸಂಜೆ ಹೊತ್ತು, ರಾತ್ರಿ ಹೊತ್ತು ವಾಕಿಂಗ್ ಮಾಡೋದಕ್ಕೂ ಕೂಡ ಭಯ ಬೀಳ್ತಾ ಇದ್ದಾರೆ. ಯಾವ ಏರಿಯಾ, ಯಾವ ಕಾರಣಕ್ಕೆ ಅನ್ನೋದ್ರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕೆಂಪೇಗೌಡ ನಗರ ನಿವಾಸಿಗಳಿಗೆ ಸ್ಟ್ರೀಟ್ ಡಾಗ್ಗಳದ್ದೇ ಆತಂಕ. ಬೆಂಗಳೂರು ನಗರದ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೆಂಪೇಗೌಡ ನಗರದ ನಿವಾಸಿಗಳಿಗೆ ಬೀದಿ ನಾಯಿಗಳ ಹಾವಳಿ ಕನಸಲ್ಲೂ ಬೆಚ್ಚುವಂತೆ ಮಾಡಿದೆ. ಮೊನ್ನೆಯಷ್ಟೇ ಮಕ್ಕಳಿಗೆ ನಾಯಿಗಳು ಕಚ್ಚಿ ಗಾಯಗೊಳಿಸಿದ್ವು. ನಿನ್ನೆ ಮೇಕೆಯೊಂದನ್ನ ಜೀವಂತ ಕಚ್ಚಿ ತಿಂದಿವೆ. ಇವು ನಾಯಿಗಳು, ಕಾಡು ಪ್ರಾಣಿಗಳು ಎನ್ನುವಷ್ಟು ಆತಂಕ ಮೂಡಿಸಿವೆ. ಬೆಳಗ್ಗೆ ಚಿಕ್ಕ ಬಿದಿರುಕಲ್ಲು ಕೆರೆ ಬಳಿ ಇರ್ತಾವೆ. ರಾತ್ರಿ ಆದ್ರೆ ಸಾಕು ಏರಿಯಾಗೆ ಬಂದು ಮಕ್ಕಳು, ವೃದ್ಧರು, ಪ್ರಾಣಿಗಳು ಯಾರ್ ಸಿಕ್ಕರೂ ದಾಳಿ ಮಾಡ್ತಿವೆ. ಸಂಬಂಧಪಟ್ಟ ಬಿಬಿಎಂಪಿ ಅಧಿಕಾರಿಗಳಾಗ್ಲಿ, ನಮ್ಮ ಸ್ಥಳೀಯ ಶಾಸಕ ಸಚಿವರಾದ ಕೃಷ್ಣೇ ಬೈರೇಗೌಡ ಸಹ ನಮ್ಮ ಸಮಸ್ಯೆಗೆ ಸ್ಪಂದಿಸಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್, ಬೆಳಗಿನ ಜಾವ 3-3:30 ಆಗಿತ್ತು. ಬೆಳಗ್ಗೆನ ಸೌಂಡ್ ಬರ್ತಾ ಇರ್ತದೆ. ನಾವು ಆಚೆಗೆ ಬಂದ್ವಿ. ಆಚೆಗೆ ಬಂದಮೇಲೆ ಒಂದು 10 ನಾಯಿ ಬಂದಿತ್ತು. ನಾವು ಅದನ್ನು ಓಡಿಸಿದ್ವಿ ಫಸ್ಟು. ಆಮೇಲೆ ಗೊತ್ತಾಯಿತು ಅಲ್ಲಿ 10 ನಾಯಿ ಇಲ್ಲ 20 ನಾಯಿ ಇದ್ವು ಅಂತೆಲ್ಲ. ಏಕ್ದಮ್ ನಮ್ಮ ಮೇಕೆ ಫಸ್ಟ್ ಅಟೆಂಡ್ ಮಾಡ್ತು. ಆಮೇಲೆ ನನ್ನ ಮಗ ಇದ್ದ, ನನ್ನ ಮಗನ ಬಂದು ಅದು ಹಿಡ್ಕೊಳಕ್ಕೆ ಬಂತು. ನಾನು ಬಂದು ಅವ್ನಿಗೆ ಕಚ್ಚಿದೆ. ಅವನಿಗೆ ಬೇಕಾದ್ರೆ ನೋಡ್ಬೋದು, ನೀವು ಕಚ್ಚಿದೆ ಅವನಿಗೆ. ಅವನ್ನ ಬಂದು ಹಿಂದ್ಗಡೆ ಎಳ್ಕೊಂಡು ನನ್ನ ಮಿಸ್ಸಸ್ ಬಂದಿದ್ದಾರೆ, ಅವ್ರಿಗೂ ಅಟೆಂಡ್ ಮಾಡಿದ್ದೆ. ನಾನು ಅವನ ಒಳಗಡೆ ಬಿಟ್ಟು ನಾನು ಬಾಗಿಲಾಕಿ ಬಂದಿದ್ದೀನಿ, ನನಗೂ ಅಟೆಂಡ್ ಮಾಡಿದ್ದೆ. ನಾಯಿ ಒಂದು 20-25, ಇದು ನಮ್ಮ ಏರಿಯಾ ನಾಯಿ ಅಲ್ಲ, ಇದು ಬಂದು ಕೆರೆ ಒಳಗಡೆ ನಾಯಿ. ನೈಟ್ 12 ಗಂಟೆ ಆದಮೇಲೆ ಈ ನಾಯಿಗಳು ಸಂಚಾರಿನ ಸ್ಟಾರ್ಟ್ ಮಾಡ್ತೈತೆ. ಇದಕ್ಕೆ ನಾವು ಯಾರು ನಾಯಿ ಕೇಳಬೇಕು, ನಾವು ಯಾರ ಹತ್ರಕ್ಕೆ ಹೋಗಬೇಕು, ನೀವೇ ಹೇಳಬೇಕು. ನಾವು ವಯಸ್ಸಾಗಿರೋ ಮುದುಕರು ವಾಕಿಂಗ್ ಹೋಗೋಕ್ಕಾಗಲ್ಲ ಸರ್. ನಾಯಿಗಳು ಬಂದು ಅಟ್ಟಾಡ್ಸ್ಕೊಂಡು ಬರ್ತಾವಲ್ಲ, ನಾವು ಎಷ್ಟು ದೂರ ಓಡ್ಬರ್ಕದ ಸರ್. ಸೀರೆ ಉಟ್ಕೊಂಡಿರ್ತೀರಿ, ಬಡ ನೋಡಿ ಬರೋಕ್ಕಾಗಲ್ಲ. ಎದ್ದು ಬಿದ್ದುರಿ 10 ನಾಯಿ ಬಂದು ಅಟ್ಯಾಕ್ ಮಾಡ್ತಾರೆ. ನಾವೇನು ಮಾಡೋದು ಸರ್? ನಾವು ಹೋಗೋಣ? ನಮ್ಮ ಮಕ್ಕಳು ವಯಸ್ಸಾಗಿರೋರು ಕೆಲ್ಸಕ್ಕೆ ಹೋಗಿರ್ತಾರೆ. ನಾವೇನೋ ಶುಗರ್ ಬಂದೈತೆ, ನಾವು ವಾಕಿಂಗ್ ಹೋಗೋಣ ಅಂತಂದ್ರೆ ನಾವು ವಾಕಿಂಗ್ ಕೂಡ ಹೋಗೋಕ್ಕಾಗಲ್ಲ ಸರ್. ನಾವು ಯಾರು ಸರ್ ನಮ್ಮ ನೋಡೋರು ದಿಕ್ಕು? ಇವ್ರು ಎಮ್ ಎಲ್ ಎಗಳಾಗಿ ಮನೆಗಳು ಕೂತ್ಕೊಂಡ್ಬಿಟ್ರೆ ನಮ್ಮನ್ನ ಯಾರು ಸರ್ ನೋಡೋದು? 10-11 ಗಂಟೆ ಮೇಲೆ ಬರ್ತವೆ ನಾಯಿಗಳು. ಹೆಂಗ್ ಬರ್ತಾವ ಗೊತ್ತಾ? ಹೇಳಕ್ಕಾಗಲ್ಲ, ಇಲ್ಲಿ ಅಕ್ಕಾಗಲ್ಲ, ಅಷ್ಟೊಂದು ನಾಯಿಗಳು ಬರ್ತವೆ. ಸಿಕ್ಕವರ ಮೇಲೆ ದಾಳಿ ಮಾಡೋದು ಮಾತ್ರವಲ್ಲ, ಬೆಳಗ್ಗಿನ ಜಾವ ಹಾಲಿನ ಕ್ರೇಟ್ಗಳಲ್ಲಿ ಹಾಲಿನ ಪ್ಯಾಕೆಟ್ಗಳನ್ನು ನಾಯಿಗಳು ಎತ್ತೊಯ್ತವೆ. ಹಾಗೆ ವಾಕ್ ಮಾಡೋ ಜನರಿಗೂ ನಾಯಿಗಳ ಕಾಟ ಹೆಚ್ಚಾಗಿದೆ. ಈ ಬಗ್ಗೆ ಬಿಬಿಎಂಪಿಗೆ ಹೇಳಿದ್ರು ಏನು ಕ್ರಮ ತೆಗೆದುಕೊಂಡಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಯಿಗಳ ಮೇಲೆ ಕಾರು ಹತ್ತಿಸಿದ್ರೆ ಎಷ್ಟು ಬೇಗ ಕ್ರಮ ಆಗುತ್ತೆ, ಆದ್ರೆ ಜನರಿಗೆ ಬೀದಿ ನಾಯಿಗಳಿಂದ ದಾಳಿ ಆಗ್ತಿದೆ ಅಂದ್ರೆ ಸೂಕ್ತ ಕ್ರಮ ಆಗ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಒಂದು 3 ಮಂತ್ಸ್ ಬ್ಯಾಕ್ ಅಲ್ಲಿ ನಮಗೆ ಇಲ್ಲಿ ಮುಂದೆ ಫಸ್ಟ್ ಕ್ರಾಸ್ ಹತ್ರ ಒಬ್ಬನ ಆಲ್ಮೋಸ್ಟ್ ಫುಲ್ ಕಚ್ಚಿ ಸಾಯಿಸಿದೆ, ಸತ್ತೇ ಹೋದ ಅವನು. ಅದಾದ್ಮೇಲೆ ಬಿಬಿಎಂಪಿಗೆ ನಾವು ಕಂಪ್ಲೇಂಟ್ ಮಾಡಿದ್ವಿ. ಕಂಪ್ಲೇಂಟ್ ಮಾಡಿದ್ರು ಕೂಡ ನೋ ರೆಸ್ಪಾನ್ಸ್. ಅವ್ರೇನ್ ಮಾಡಬೇಕು? ಮೇನ್ ಥಿಂಗ್ ನಮ್ಮ ಸೊಲ್ಯೂಷನ್ ಬೇಕಾಗಿರೋದೇನಂದ್ರೆ ಇಲ್ಲಿ ಮಾತ್ರ ಅಲ್ಲ, ಯಾವ ನಾಯಿಗಳು ಇಲ್ಲಿ ಓಡಾಡಲ್ಲ ಜಾಸ್ತಿ. ಇದು ಬರ್ತಾ ಇರೋದು ಕೆರೆಯಿಂದ ಆಚೆ, ಆ ಸೈಡಿಂದ ಇರೋವಂಥದ್ದು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಜನ ನೆಲೆ ಬಂದು ಊರಿದ್ದಾರೆ, ಅಲ್ಲಿದ್ದಾರೆ, ತುಂಬ ಜನ ಇದ್ದಾರೆ. ಅಲ್ಲಿ ಊಟಗಳನ್ನ ಅಲ್ಲಿ ತಿನ್ಕೊಂಡು ಅಲ್ಲಿ ತುಂಬಾ ಇದೆ. ಅಲ್ಲಿಂದ ಊಟಕ್ಕೋಸ್ಕರ ಈ ಕಡೆ ಬಂದಾಗ ಇಲ್ಲಿ ಈ ಥರ ಅಟ್ಯಾಕ್ಗಳು ನಡೀತಾ ಇದೆ. ಅವ್ರು ಈ ಕಡೆ ಗಮನನೇ ಕೊಡ್ತಿಲ್ಲ. ಬಂದ್ವಿ, ನಾವು ನೋಡಿದ್ವಿ, ಮಾಡಿದ್ವಿ, ಒಂದು ರಿಪೋರ್ಟ್ ಕೊಟ್ವಿ, ಮುಗಿದೋಯ್ತು, ಇಷ್ಟೇ ಅವ್ರ ಕತೆಗಳು ಹಾಕ್ತಾ ಇರೋದು. ಬಟ್ ಅವ್ರು ಟಾರ್ಗೆಟ್ ಮಾಡೋ ರೀತಿ ಏನು ಮಾಡಬೇಕು ಅದನ್ನು ಅವ್ರು ಮಾಡ್ತಾ ಇಲ್ಲ. ಮನುಷ್ಯನ ತುಂಬ ಕ್ರೂರವಾಗಿ ಕಿತ್ತು ತಿಂದ್ಬಿಟ್ಟಿದ್ದಾವೆ ಸರ್. ನಮಗೆ ಅಷ್ಟು ನೋವಾಯಿತು, ತುಂಬ ಬೇಜಾರಾಯಿತು. ಅವ್ರ ಮಗ ಮಾತಾಡ್ತಾ ಇದ್ರೆ ನಮಗೆ ಹೊಟ್ಟೆ ಉರಿತಾ ಇರುತ್ತೆ. ಸೊ ಅದಾಯಿತು. ಅದಾದಮೇಲೆ ಇಬ್ಬರು ಮಕ್ಕಳು ಕಚ್ಚಿದೆ. ಈ ನಾಯಿಗಳು ಏನು ಮಾಡ್ತಾ ಇದ್ದಾವೆ, ನೈಟ್ ಹೊತ್ತು ಮಾತ್ರ ಬರ್ತಾ ಇದ್ದಾವೆ. ಬಂದರೆ ಇಲ್ಲಿ ಅಂಗಡಿಲಿ ಒಂದು ಏನಂತಂದ್ರೆ ಹಾಲಿನ ಪ್ಯಾಕೆಟ್ಗಳಿದ್ದಾವೆ. ಹಾಲು ಪ್ಯಾಕೆಟ್ ಸಿಕ್ಕರೆ ಹಾಲು, ಮೇಕೆ ಸಿಕ್ಕರೆ ಮೇಕೆ, ಮಂಚೂರು ಸಿಕ್ಕರೆ ಮಗು ಸಿಕ್ಕರೆ ಮಗು, ಮುದುಕ ಸಿಕ್ಕರೆ ಮುದುಕ. ಆ ಸೀತಾಪ ಅವ್ರ ಇನ್ಸಿಡೆಂಟ್ ಆದಾಗ, ಇಬ್ಬರು ಮಕ್ಕಳಾದಾಗ ನಾವು ಕಂಪ್ಲೇಂಟ್ ಕೊಟ್ವಿ. ಬಿಬಿಎಂಪಿ ಆಫೀಸರ್ಸು ಎಲ್ಲರೂ ಬಂದು ನೋಡಿದ್ರು, ಮೇಲ್ಕಾಸೆಗೆ ನೋಡ್ಬಿಟ್ಟು ಅವ್ರು ಇವ್ರ ಮೇಲೆ ಹೇಳಿದ್ರು, ಇವ್ರು ಅವ್ರ ಮೇಲೆ ಹೇಳಿದ್ರು. ಕೊನೆಗೆ ಏನು ಹೇಳಿದ್ರು, ಬಿಬಿಎಂಪಿ ಅವ್ರಿಗೆ ನಾಯಿ ಹಿಡೀರಿ ಅಂತಂದ್ರು. ಇಬ್ಬರು ಮುದುಕರು ಬಂದರು, ಸಾಕಿರೋ ನಾಯಿಗಳನ್ನ ಹಿಡ್ಕೊಂಡೋದ್ರು ಸರ್. ನಮ್ಮ ಏರಿಯಾ MLA ಸರ್ ಕೃಷ್ಣೇ ಬೈರೇಗೌಡರು ಸರ್, ಯಾವಾಗೂ 2-3 ಇಯರ್ಸ್ ಬ್ಯಾಕ್ ಅಂತ ಬಂದಿರೋದು, ಆಯಿತಾ? ಇಲ್ಲಿವರೆಗೂ ಬಂದಿಲ್ಲ ಸರ್. ಅವ್ರು ಕಾಣಿಸಿರೋದು ಎಲ್ಲಿ ಗೊತ್ತಾ ಸರ್? ಪೋಸ್ಟ್ಗಳಲ್ಲಿ ಸರ್. ಪ್ರತಿ ಹಬ್ಬಕ್ಕೂ, ಗಣೇಶನ ಹಬ್ಬಕ್ಕೂ ಎಲ್ಲ ಪೋಸ್ಟ್ಗಳೆಲ್ಲ ಅವ್ರು ಕಾಣಿಸ್ತಾರೆ ಸರ್. ಅದಾದ್ಮೇಲೆ ಅವ್ರು ನಮ್ಗೆ ಕಾಣಿಸೇ ಇಲ್ಲ ಸರ್. ಒಟ್ಟಾರೆ ಕೆಂಪೇಗೌಡ ನಗರದಲ್ಲಿ ಈ ಏರಿಯಾದಲ್ಲಿ ನಾಯಿ ಅಂದ್ರೆ ಜನ ನಡುಗುವಂತಾಗಿದೆ. ಮಾದೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.